ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಿದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರೆ ಯುವ ನಿಧಿ ಯೋಜನೆ ಏನಾದರೂ ಕ್ಯಾನ್ಸಲ್ ಆಗೋಯ್ತಾ, ಬಜೆಟ್ ಆದ ನಂತರ ಯಾವುದೇ ರೀತಿ ಯುವ ನಿಧಿ ಯೋಜನೆ ಕಳೆದ ತಿಂಗಳು ಅಮೌಂಟು ಬಂದಿಲ್ವಲ್ಲ, ಏನಾದ್ರು ಕ್ಯಾನ್ಸಲ್ ಆಗೋಯ್ತಾ, ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಅಪ್ಡೇಟ್ನ ಕೊಡಿ ಅಂತ ಎಲ್ಲರೂ ಕೇಳಿದರೆ, ಮೊದಲನೇದಾಗಿ ಯುವ ನಿಧಿ ಯೋಜನೆ ಸ್ಕೀಮ್ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ, ಹಣ ಹಾಕೋದನ್ನ ಏನಾದರೂ ನಿಲ್ಲಿಸ್ಬಿಟ್ರೆ, ಸ್ಟಾಪ್ ಮಾಡಿದ್ರೆ ಅಂತ ನೀವೇನಾದ್ರು ಕೇಳ್ತು ಅಂದರೆ, ಇಲ್ಲ ಫ್ರೆಂಡ್ಸ್, ಸರ್ಕಾರದಿಂದ ಯಾವುದೇ ರೀತಿ ಯುವ ನಿಧಿ ಯೋಜನೆ ಸ್ಕೀಮ್ನ ಕ್ಯಾನ್ಸಲ್ ಮಾಡಿಲ್ಲ. ಅದು ಎಂದಿನಂತೆ ಜಾರಿಯಲ್ಲಿದೆ. ಆದ್ದರಿಂದ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಯುವ ನಿಧಿ ಯೋಜನೆದು ಏನು ಅಮೌಂಟ್ ಬರ್ತಿತ್ತು ಅದು ಈ ತಿಂಗಳು ಕೂಡ ಬರುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಕೆಲವರೆಲ್ಲ ಯುವ ನಿಧಿ ಯೋಜನೆ ಸ್ಟಾಪ್ ಆಗೋಯಿತು ಅಂತ ಕಮೆಂಟ್ಗಳನ್ನ ಮಾಡಿ ಕೇಳ್ತಿದ್ರೆ, ಇಲ್ಲ, ಯುವ ನಿಧಿ ಯೋಜನೆ ಯಾವುದೇ ರೀತಿ ಸ್ಟಾಪ್ ಆಗಿಲ್ಲ. ಸ್ಕೀಮು ಪ್ರತಿ ತಿಂಗಳು ಯಾವ ಥರ ಅಮೌಂಟ್ ಬರ್ತಿತ್ತು ಅದೇ ಥರ ಈ ತಿಂಗಳು ಕೂಡ ಬರುತ್ತೆ. ಹಾಗಿದ್ರೆ ಅಮೌಂಟ್ ಏನಾದರೂ ಜಮಾ ಆಗಿದೆಯಾ ಜಿಲ್ಲೆಗಳಿಗೆ, ಯಾರಿಗೆ ಬಂದಿದೆ ಜಿಲ್ಲೆಗಳು ನೇಮ್ಗಳನ್ನ ತಿಳಿಸ್ಕೊಡಿ, ಅಪ್ಡೇಟ್ನ ಕೊಡಿ ಅಂತ ಕೇಳಿದರೆ, ಹೌದು, ಯುವ ನಿಧಿ ಯೋಜನೆ ಅಮೌಂಟ್ ಕೆಲವು ಜಿಲ್ಲೆಗಳಿಗೆ ಜಮಾ ಆಗಿದೆ. ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಿಳಿಸ್ಕೊಡೋಕ್ಕೂ ಮೊದಲು ಯಾರೆಲ್ಲ ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಅವ್ರು ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ಒಂದು ಸಪೋರ್ಟ್ನ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಮಧ್ಯೆ ಸ್ಕಿಪ್ ಮಾಡೋದಾಗಿರಲಿ, ಓಡಿಸ್ಕೊಂಡು ನೋಡೋದಾಗಿರಲಿ, ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಕೊನೆ ತನಕ ನೋಡಿ ಮತ್ತು ವಿಡಿಯೋಗೊಂದು ಲೈಕ್ ಕ್ಲಿಕ್ ಮಾಡಿ ವಿಡಿಯೋ ಶುರು ಮಾಡೋಕ್ಕೆ ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಶುರು ಮಾಡೋಣ. ಯುವ ನಿಧಿ ಯೋಜನೆ ಅಮೌಂಟು ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ. ಯುವ ನಿಧಿ ಯೋಜನೆ ಈ ತಿಂಗಳದು ಅಮೌಂಟು ನಿಮ್ಗೆ ಗೊತ್ತಿರಾಗೆ ನೆಕ್ಸ್ಟ್ ತಿಂಗಳು ಬರುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ತಿಂಗಳು ಯುವ ನಿಧಿ ಯೋಜನೆ ಅಮೌಂಟು ಕ್ರೆಡಿಟ್ ಆಗಬೇಕು ಅಂದರೆ ನೀವು 100% ಏನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ನಿಮಗೆ ಮೆಸೇಜ್ ಬರುತ್ತೆ. ಅದನ್ನ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿ. ಕೆಲವರೆಲ್ಲ ಕೇಳಿದ್ರಿ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲ್ ಮಾಡಿಲ್ಲ ಅಂದರೆ ಅಮೌಂಟ್ ಬರೋದಿಲ್ವಾ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿಲ್ಲ ಅಂದರೆ ನಿಮಗೆ ಸರ್ಕಾರದಿಂದ ಯಾವುದೇ ರೀತಿ ಯುವ ನಿಧಿ ಯೋಜನೆ ಹಣ ಸ್ಯಾಂಕ್ಷನ್ ಆಗೋದಿಲ್ಲ ತಮ್ಮ ಬ್ಯಾಂಕ್ ಖಾತೆಗಳಿಗೆ. ಆದ್ದರಿಂದ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಏನಿದೆ ಅದು ಪ್ರತಿ ತಿಂಗಳು ನೀವು ಮಾಡ್ತಾ ಬರಬೇಕು. ಒಂದು ಸರ್ತಿ ಕ್ವಾರ್ಟರ್ಲಿ ಕೊಡ್ತಾರೆ ಅವರು. ಕೊಟ್ಟಿಲ್ಲ ಅಂದರೆ ನೀವೇ ಹೋಗಿ ವೆಬ್ಸೈಟಲ್ಲಿ ಮಾಡಿ. ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಮಾರ್ಚ್ ತಿಂಗಳದು ಕೂಡ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡೋಕ್ಕೆ ಒಂದು ಮೆಸೇಜ್ ಬಂದಿದೆ ಸರ್ಕಾರದ ಕಡೆಯಿಂದ. ನಿಮ್ಮದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ವಾಟ್ಸಪ್ಪಲ್ಲಿ ಈ ಮೆಸೇಜ್ ಬರುತ್ತೆ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಟ್ಟಿದೆ, ನಮಗೆ ಬಂದಿಲ್ವಲ್ಲ ಬೇರೆಯವ್ರಿಗೆಲ್ಲ ಬರ್ತಿದೆ ಅಂತ. ಹೋಗಿ ವೆಬ್ಸೈಟಲ್ಲಿ ನೀವೇ ಸ್ವತಃ ಸೆಲ್ಫ್ ಡಿಕ್ಲರೇಷನ್ ಏನಿದೆ ಅದನ್ನ ಆದಷ್ಟು ಬೇಗ ಫಿಲ್ ಮಾಡಿ. ಅದು ಮಾಡ್ತು ಅಂದರೆ ಮಾತ್ರ ನಿಮಗೆ ಅಮೌಂಟ್ ಬರೋದು. ಬನ್ನಿ, ಇವಾಗ ಯಾವ್ಯಾವ ಜಿಲ್ಲೆಗಳಿಗೆ ಯುವ ನಿಧಿ ಯೋಜನೆ ಅಮೌಂಟು ಬಿಡುಗಡೆ ಆಗಿದೆ, ಸ್ಯಾಂಕ್ಷನ್ ಆಗಿದೆ ತಿಳಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಪ್ರೆಸೆಂಟ್ಗೆ 5-6 ಜಿಲ್ಲೆಗಳಿಗೆ ಯುವ ನಿಧಿ ಯೋಜನೆ ಅಮೌಂಟು ಬಿಡುಗಡೆ ಆಗಿದೆ. ಜಿಲ್ಲೆ ನೇಮ್ ಬಂದು ಶಿವಮೊಗ್ಗ, ಹಾಗೆಯೇ ಕೊಡಗು, ಹಾಗೆ ಗುಲ್ಬರ್ಗ, ಚಿತ್ರದುರ್ಗ, ದಾವಣಗೆರೆ ಮತ್ತು ಉತ್ತರ ಕನ್ನಡ. ಇಷ್ಟು ಜಿಲ್ಲೆಗಳಿಗೆ ಈ ಒಂದು ಯುವ ನಿಧಿ ಯೋಜನೆ ಅಮೌಂಟು ಕ್ರೆಡಿಟ್ ಆಗಿರುವಂತಹ ಜಿಲ್ಲೆಗಳು. ಇದು ಬಂದು ನಿನ್ನೆ ಸಾಯಂಕಾಲ ಈ ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಯಾರಾದರೂ ಈ ವಿಡಿಯೋದಲ್ಲಿ ಈ ಜಿಲ್ಲೆಯವರು ಏನಾದ್ರು ವಿಡಿಯೋ ನೋಡ್ತಾ ಇದ್ದರೆ ನೀವು ದಯವಿಟ್ಟು ಕಮೆಂಟ್ನ ಮಾಡಿ ಹಣ ಬಂದಿದೆ ಅಂತ ತಿಳಿಸ್ಕೊಡಿ. ಮತ್ತು ಹಾಗೆಯೇ ಇನ್ನು ಉಳಿದ ಜಿಲ್ಲೆಗಳಿಗೆ ಯಾವತ್ತು ಬರುತ್ತೆ ಅಂದರೆ, ಇವತ್ತು ಒಂದು 10 ಜಿಲ್ಲೆಗಳಿಗೆ ಅಮೌಂಟು ಕ್ರೆಡಿಟ್ ಆಗ್ಬೋದು ಅಂತ ಅಪ್ಡೇಟ್ ಇದೆ. ನಾನು ನಿಮಗೆ ಎಷ್ಟು ಜಿಲ್ಲೆಗಳಿಗೆ ಇವತ್ತು ಸ್ಯಾಂಕ್ಷನ್ ಆಗುತ್ತೆ, ಬಿಡುಗಡೆ ಆಗುತ್ತೆ ಅಮೌಂಟು ಅನ್ನೋದನ್ನು ನಾಳೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ಗೆ 6 ಜಿಲ್ಲೆಗಳಿಗೆ ಈ ಒಂದು ಅಮೌಂಟು ಕ್ರೆಡಿಟ್ ಆಗಿರೋದು. ಮತ್ತು ನೀವು ಯಾರು ಇನ್ನೂ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲ್ ಮಾಡಿಲ್ಲಪ್ಪ ಅಂದರೆ ಹೋಗಿ ಮಾಡ್ಕೊಬಿಡಿ. ಇಲ್ಲಾಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ. ನೀವು ಮಾಡ್ದೇನೆ ಅಮೌಂಟ್ ಬರುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ. ನೀವು ಹೋಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಬೇಗ ವೆಬ್ಸೈಟಲ್ಲಿ ಫಿಲ್ ಮಾಡಿ. ಮತ್ತು ಇವತ್ತು ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಅಪ್ಡೇಟ್ ಬೇಕಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ಫಸ್ಟು ಶೋ ಆಗುತ್ತೆ. ಮತ್ತು ಹಾಗೆಯೇ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಈ ವಿಡಿಯೋನ ಎಲ್ಲ ಯುವ ನಿಧಿ ಯೋಜನೆ ಯಾರ್ಯಾರಿದ್ದೀರ ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಶೇರ್ ಮಾಡಿ. ಅವ್ರಿಗೆ ಯುವ ನಿಧಿ ಅಮೌಂಟು ಬಂದಿದೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ತಮ್ಮ ಬ್ಯಾಂಕ್ ಖಾತೆಗಳನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಬಿಡುಗಡೆ ಆಗಿರ್ಬೋದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು.
ನಾನು ನಿಮ್ಮನ್ನ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.